ಶ್ರೀಕೃಷ್ಣ 9ನೇ ಅಧ್ಯಾಯದಲ್ಲಿ ತಾನು ಈ ಚರಾಚರ ಪ್ರಪಂಚದ ಸೃಷ್ಟಿಕರ್ತನಾದರೂ ನನ್ನ ಈ ಅದಮ್ಯ ಚೈತನ್ಯವನ್ನು ಅವಗಣಿಸಿ ಎಲ್ಲರಂತೆ ನಾನು ಅಂತ ಆಸುರ ಪ್ರಕೃತಿಯವರು, ರಾಕ್ಷಸಿ ಪ್ರವೃತ್ತಿಯವರು, ಸ್ವಭಾವದವರು ತಿಳಿತಾರೆ. ಅವರು ಹಾಗೆ ತಿಳಿತಾರೆ. ಹಾಗೇ ನೀನಾಗಿರಬಹುದು ಅಂದರೆ ಇಲ್ಲ. ಇದಕ್ಕೆ ವಿರುದ್ಧವಾಗಿ ತಿಳಿಯುವ ಒಂದು ಗುಂಪಿದೆ. ಅದನ್ನು ಶ್ರೀಕೃಷ್ಣ 13ನೇ ಶ್ಲೋಕದಲ್ಲಿ ಹೇಳ್ತಾನೆ. ಎಲ್ಲರೂ ಅವರಂತೆ ಅಲ್ಲ. ಶ್ಲೋಕ: ಮಹಾತ್ಮನಸ್ತು ಮಾಂ ಪಾರ್ಥ ದೈವೀಂ ಪ್ರಕೃತಿಮಾಶ್ರಿತಾಃ ಭಜಂತ್ಯನನ್ಯಮನಸೋ ಜ್ಞಾತ್ವಾ ಭೂತಾದಿಮವ್ಯಯಂ. ಪದವಿಭಾಗ: ಮಹಾತ್ಮನಃ ತು ಮಾಂ ಪಾರ್ಥ ದೈವೀಂ ಪ್ರಕೃತಿಂ ಆಶ್ರಿತಾಃ ಭಜಂತಿ ಅನನ್ಯಮನಸಃ ಜ್ಞಾತ್ವಾ ಭೂತಾದಿಂ ಅವ್ಯಯಂ. ದೈವೀಂ ಪ್ರಕೃತಿಮಾಶ್ರಿತಾಃ. ಹಿಂದಿನವರು ರಾಕ್ಷಸೀಂ ಪ್ರಕೃತಿಮಾಶ್ರಿತಾಃ, ರಾಕ್ಷಸ ಸ್ವಭಾವವನ್ನು ಹೊಂದಿದವರು. ಆದರೆ ಅದಕ್ಕೆ ವಿರುದ್ಧವಾಗಿ ದೈವ ಸ್ವಭಾವವನ್ನು ಹೊಂದಿದವರು. ಯಾರು ಸ್ವಾಭಾವಿಕವಾಗಿ ದಿವ್ಯ ಸ್ವಭಾವವನ್ನು ಹೊಂದಿದ್ದಾರೋ, ದುಷ್ಟ ಸ್ವಭಾವ ಆಸುರ ಪ್ರಕೃತಿ, ಒಳ್ಳೆಯ ಸ್ವಭಾವ ದೈವ ಪ್ರಕೃತಿ. ಈ ಪ್ರಪಂಚದಲ್ಲಿ 2 ಗುಂಪು: ದೇವತೆಗಳು, ರಾಕ್ಷಸರು. ಈ ಗುಂಪು ಹೇಗಾಗಿದ್ದು? ತಂದೆ ತಾಯಿ ಹಾಗೆ, ಆದ್ದರಿಂದ ಇವರು ದೇವತೆಗಳು, ಇವರ ಹಾಗಲ್ಲ. ಅವರ ಸ್ವಭಾವವನ್ನು ಅನುಸರಿಸಿ ಈ 2 ಗುಂಪಿದೆ ಸ್ಥೂಲವಾಗಿ. ಕೆಲವರು ದೇವತೆಗಳು, ಕೆಲವರು ರಾಕ್ಷಸರು. ಯಾರು ದೇವತೆಗಳು? ಯಾರ ಸ್ವಭಾವ ದೈವೀ ಸ್ವಭಾವವೋ, ಸಾತ್ವಿಕವಾದದ್ದೋ ಅವರು ದೇವತೆಗಳು. ಅಂದರೆ ದೇವತೆಗಳು ಅಂದರೆ ಒಂದು ಲೋಕದಲ್ಲಿರುವ ಲೋಕಾತೀತರು ಅಂತ ಅರ್ಥ ಅಲ್ಲ. ದೈವೀ ಸಂಪತ್ತನ್ನು, ಸ್ವಭಾವವನ್ನು ಯಾರು ಹೊಂದಿದ್ದಾರೋ ಅವರೆಲ್ಲರೂ ದೇವತೆಗಳು. ಅವರು ಮನುಷ್ಯರೂ ಆಗಿರಬಹುದು. ಹೀಗೆ ದೈವೀಂ ಪ್ರಕೃತಿಂ ಆಶ್ರಿತಾಃ, ಒಳ್ಳೆಯ ಸತ್ಸ್ವಭಾವವನ್ನು ಹೊಂದಿದವರು. ಪ್ರಕೃತಿ ಅಂದರೆ ಸ್ವಭಾವ. ಅವರು ಯಾರು? ಮಹಾತ್ಮನಃ ಅಂತ ಕರೆದ ಶ್ರೀಕೃಷ್ಣ. ಅವರು ಮಹಾತ್ಮರು, ಸಾಮಾನ್ಯ ಜನರನ್ನು ಮೀರಿದ ವ್ಯಕ್ತಿತ್ವ ಅವರದು. ಆದ್ದರಿಂದ ಮಹಾ ಆತ್ಮರು, ಉಳಿದವರಿಗಿಂತ ಮೇಲ್ಮೇಲಿ ಇರುವವರು. ಮಹಾತ್ಮನಸ್ತು ಮಾಂ, ನನ್ನನ್ನು ಅನನ್ಯ ಮನಸಃ ಭಜಂತಿ. ಅನ್ಯ ಮನಸ್ಸು ಅಂದರೆ ನನ್ನನ್ನು ಬಿಟ್ಟು ಬೇರೆ ಕಡೆ ಆಕರ್ಷಣೆ ಹೊಂದಿದ ಮನಸ್ಸು ಯಾರಿಗಿದೆಯೋ ಅವರು. ಅನನ್ಯ ಮನಸ್ಕರು ಅಂದರೆ ನಾನೇ ಸದಾ ಅವರ ಮನಸ್ಸಿನಲ್ಲಿ ನೆಲೆ ನಿಂತವನು. ಅಂಥವರು ಅನನ್ಯ ಮನಸ್ಕರು. ಅವರಿಗೆ ಭೌತಿಕ ಪ್ರಾಪಂಚಿಕ ವಿಷಯ ಪದಾರ್ಥಗಳ ಸೆಳೆತ ಇರೋದಿಲ್ಲ. ನನಗಾಗಿ ಅದನ್ನು ಸೇವಿಸ್ತಾರ ಹೊರತು ಅದಕ್ಕಾಗಿ ಅವರು ಬದುಕೋದಿಲ್ಲ. ಹೀಗೆ ಅನನ್ಯ ಮನಸಃ ಮಹಾತ್ಮನಃ, ಮಹಾತ್ಮರು ನನ್ನನ್ನು ಮಾಂ ಅವ್ಯಯಂ ಭೂತಾದಿಂ ಜ್ಞಾತ್ವಾ, ನಾನು ಭೂತ ಆದಿ. ಭೂತ ಅಂದರೆ ಪಂಚಭೂತಗಳು, ಈ ಪ್ರಾಪಂಚಿಕ ವಸ್ತುಗಳು, ಜಡಚೇತನಗಳು. ಅದಕ್ಕೆ ಆದಿಂ ಕಾರಣ,
ಹೀಗೆ ಪ್ರಾಪಂಚಿಕ ಜಡಚೇತನಗಳಿಗೆ ಕಾರಣನಾಗಿ ಅವ್ಯಯಂ ಯಾವ ವಿಧದ ನಾಶವೂ ಇಲ್ಲದವನನ್ನಾಗಿ ಜ್ಞಾತ್ವಾ ನನ್ನನ್ನು ತಿಳಿದು ಅನನ್ಯ ಮನಸಃ ಭಜಂತಿ. ಪ್ರಾಪಂಚಿಕ ವಸ್ತುಗಳ ಆಸಕ್ತಿಯನ್ನು ಕಳೆದುಕೊಂಡವರಾಗಿ ಏಕಾಗ್ರ ಮನಸ್ಸಿನಿಂದ ನನ್ನನ್ನು ಭಜನೆ ಮಾಡುತ್ತಾರೆ, ನನ್ನನ್ನು ಅರಸ್ತಾರೆ. ಭಜ ಸೇವಾಯಾಮ್, ನನ್ನ ಸೇವೆಯನ್ನು ಮಾಡ್ತಾರೆ. ಹಾಗಾದರೆ ರಾಕ್ಷಸ ಪ್ರಕೃತಿಯವರು ಅವರು ಎಲ್ಲರಂತೆ ನಾನು ಅಂತ ಕಡೆಗಣಿಸ್ತಾರೆ. ಆದರೆ ದೈವೀ ಸ್ವಭಾವದ ಮಹಾತ್ಮರು ನನಗಾಗಿ ಇಡೀ ಪ್ರಪಂಚವನ್ನು ಅನಾಸಕ್ತಿಯಿಂದ ಕಂಡು ಏಕಾಗ್ರ ಮನಸ್ಸಿನಿಂದ ನನ್ನನ್ನು ಸೇವಿಸ್ತಾ ಇರ್ತಾರೆ, ನನ್ನ ಸೇವೆಯನ್ನು ಮಾಡುವುದರಲ್ಲಿ ಆಸಕ್ತಿ ತಾಳ್ತಾರೆ. ಮತ್ತೊಮ್ಮೆ ಶ್ಲೋಕ. ಮಹಾತ್ಮನಸ್ತು ಮಾಂ ಪಾರ್ಥ ದೈವೀಂ ಪ್ರಕೃತಿಮಾಶ್ರಿತಾಃ ಭಜಂತ್ಯನನ್ಯಮನಸಃ ಜ್ಞಾತ್ವಾ ಭೂತಾದಿಮವ್ಯಯಂ. ಮುಂದಿನ ಶ್ಲೋಕ. ಆ ಮಹಾತ್ಮರು ಹೇಗೆ ನನ್ನನ್ನು ಸೇವೆ ಮಾಡ್ತಾರೆ, ಭಜಂತಿ, ಅದನ್ನು 14ನೇ ಶ್ಲೋಕದಲ್ಲಿ ಶ್ರೀಕೃಷ್ಣ ತೋರಿಸಿಕೊಡ್ತಾನೆ. ಸತತಂ ಕೀರ್ತಯಂತೋ ಮಾಂ ಯತಂತಶ್ಚ ದೃಢವ್ರತಾಃ ನಮಸ್ಯಂತಶ್ಚ ಮಾಂ ಭಕ್ತ್ಯ ನಿತ್ಯಯುಕ್ತಾ ಉಪಾಸತೆ. ಪದವಿಭಾಗ. ಸತತಂ ಕೀರ್ತಯಂತಃ ಮಾಂ ಯತಂತಶ್ಚ ದೃಢವ್ರತಾಃ ನಮಸ್ಯಂತಃ ಚ ಮಾಂ ಭಕ್ತ್ಯಾ ನಿತ್ಯಯುಕ್ತಾಃ ಉಪಾಸತೆ. ಮಹಾತ್ಮರು ಹೀಗೆ ನನ್ನ ಸೇವೆ ಮಾಡ್ತಾರೆ. ಸತತಂ ಕೀರ್ತಯಂತಹ. ರಾಘವೇಂದ್ರ ಸ್ವಾಮಿಗಳು ಇದಕ್ಕೆ ಅರ್ಥವನ್ನು ಬರೀತಾರೆ. ಕೃಷ್ಣ ಕೃಷ್ಣ ಇತ್ಯಾದಿ ರೂಪೇಣ ಕೀರ್ತಯಂತಹ. ಅವರು ಯಾವುದೇ ಕೆಲಸದಲ್ಲಿ ತೊಡಗಿದ್ದರೂ ಕೂಡ ರಾಮ ಕೃಷ್ಣ ಅಂತ ಮನಸ್ಸಿನಲ್ಲಿ ಸ್ಮರಣೆ ಮಾಡ್ತಾನೇ ಇರ್ತಾರೆ, ಬಾಯಲ್ಲಿ ಹೇಳ್ತಾನೆ ಇರ್ತಾರೆ. ಮಾಂ ಸತತಂ ಕೀರ್ತಯಂತಹ, ನಿರಂತರವಾಗಿ ನನ್ನ ಹೆಸರನ್ನು ಕೀರ್ತನೆ ಮಾಡ್ತಾ. ಯತಂತಹ, ರಾಘವೇಂದ್ರ ಸ್ವಾಮಿಗಳು ಕೊಡುವ ಅರ್ಥ ಮತ್ಪೂಜಾದೌ ಯತ್ನಂ ಕುರುವತಃ, ನನ್ನ ಪೂಜಾ ಕೈಂಕರ್ಯದಲ್ಲಿ ಪ್ರಯತ್ನವನ್ನು ಮಾಡುವವರಾಗಿ. ಪೂಜೆ ಅಂದರೆ ಘಂಟಾಮಣಿ, ದೀಪ, ಮಂಗಳಾರತಿ ಇವಿಷ್ಟನ್ನು ಮಾತ್ರ ಯೋಚನೆ ಮಾಡಬೇಡಿ. ಪರಮಾತ್ಮ ಸೃಷ್ಟಿ ಮಾಡಿದ ಈ ಪ್ರಪಂಚದ ಸೇವೆ, ಸತತ ನಾಮ ಕೀರ್ತನೆಯನ್ನು ಮಾಡ್ತಾ ಭಗವಂತನ ವಿವಿಧ ಮುಖದ ಪೂಜೆಯನ್ನು ಮಾಡುವ ಯತಂತಶ್ಚ, ಮಾಡುವವರು. ಇನ್ನು ದೃಢವ್ರತಾ, ಕಠಿಣವಾದ ವ್ರತ ಉಪವಾಸಗಳನ್ನು ಮಾಡುವವರಾಗಿ. ಮಾಂ ನಮಸ್ಯಂತಶ್ಚ, ನನ್ನನ್ನು 108 ಪ್ರದಕ್ಷಿಣೆ ಬಂದು ನಮಸ್ಕಾರ ಮಾಡುವವರಾಗಿ. ನನ್ನ ಮೇಲಿನ ಗೌರವದಿಂದ ನನ್ನ ವ್ಯಕ್ತಿತ್ವವನ್ನು ತಿಳಿದು ನನಗೆ ತಲೆಬಾಗುವವರಾಗಿ. ಹೀಗೆ ನಿತ್ಯಯುಕ್ತಾ, ಯುಕ್ತ ಅನ್ನೋ ಶಬ್ದಕ್ಕೆ ಮನಸ್ಸನ್ನು ಅವನಲ್ಲಿ ನೆಲೆಗೊಳಿಸೋದು ಅಂತ ಅರ್ಥ. ಹೀಗೆ ನಮಸ್ಕಾರ ಮಾಡುತ್ತಾ, ಪೂಜೆ ಮಾಡುತ್ತಾ, ಅವನ ನಾಮವನ್ನು ಹೇಳುತ್ತಾ ಮನಸ್ಸು ಇಲ್ಲೆಲ್ಲೋ ಓಡೋದಿಲ್ಲ. ಅವರದು ನಿತ್ಯಯುಕ್ತ, ನಿರಂತರ ಮನಸ್ಸನ್ನು ನನ್ನಲ್ಲಿ ನೆಲೆಗೊಳಿಸಿ ಇಷ್ಟು ಕೆಲಸವನ್ನು ಮಾಡ್ತಾ ಮಾಂ ಉಪಾಸತೆ, ನನ್ನ ಉಪಾಸನೆಯನ್ನು ಮಾಡ್ತಾರೆ.
ಅವರು ಮಾಡುವ ಉಪಾಸನೆ ಇದು. ದೇವರ ಉಪಾಸನೆ ಆತ್ಮಾವಾರೇ ದ್ರಷ್ಟವ್ಯ, ಶ್ರೋತವ್ಯ, ಮಂತವ್ಯ, ನಿಧಿಧ್ಯಾಸಿತವ್ಯ, ಇದೊಂದು ರೀತಿಯ ಉಪಾಸನೆ ಆದರೆ ಅವನ ನಾಮಸ್ಮರಣೆ ಮಾಡೋದು, ಅವನ ಪೂಜಾ ಕೈಂಕರ್ಯವನ್ನು ಮಾಡೋದು, ಅವನಿಗಾಗಿ ವ್ರತ ಉಪವಾಸಗಳನ್ನು ಮಾಡೋದು, ಅವನಿಗೆ ಪ್ರದಕ್ಷಿಣೆ ನಮಸ್ಕಾರ ಮಾಡೋದು, ಇದೇ ಅವನ ಉಪಾಸನೆ. ಹೀಗೆ ನಿತ್ಯ ನನ್ನ ಮನಸ್ಸನ್ನು ನೆಲೆಗೊಳಿಸಿ ಈ ಸೇವೆಯನ್ನು ಅವರು ಮಾಡ್ತಾರೆ ಮಹಾತ್ಮರು, ದೈವೀ ಪ್ರಕೃತಿಯ ಮಹಾತ್ಮರು. ಅಲ್ಲಿಗೆ ನಾವು ಏನು ದಿನಕ್ಕೆ ಕೆಲವು ಹೊತ್ತು ಅಂತ ಇಟ್ಕೋತೀವೋ ಇದು ಸಾರ್ವಕಾಲಿಕವಾಗಿ ನಡೆಯಲಿ ಅಂತಾನೆ. ನಿಮಗೆ ಬೇರೆ ಬೇರೆ ಕೆಲಸಗಳಿರ್ಬೋದು, ಆದರೆ ಬಾಯಿ ಇದೆಯಲ್ಲ ಅಲ್ಲಿ ನಾಮಸ್ಮರಣೆ ನಡೆಯಲಿ, ಮನಸ್ಸಿದೆಯಲ್ಲ ದೇವರ ಬಗ್ಗೆ ಒಂದು ಜ್ಞಾಪಕ ಇರಲಿ. ಹೀಗೆ ನಾವು ಮಾಡುವ ಸತ್ಕರ್ಮಗಳನ್ನು ಶ್ರೀಕೃಷ್ಣ ಅದು ದೈವೀ ಸ್ವಭಾವದವರು ಮಾಡುವ ಕರ್ತವ್ಯ ಅಂತ ಪ್ರಶಂಸೆ ಮಾಡಿದ್ದಾನೆ. ಆದ್ದರಿಂದ ಯಾರೋ ಹೇಳಿದ್ದಾರೆ ನಾವು ಮಾಡ್ತೀವಿ ಅಂತಾರಲ್ಲ, ಶ್ರೀಕೃಷ್ಣ ಹೇಳಿದ್ದಾನೆ, ಅವನ ಆದೇಶ ಇದು, ಅದನ್ನು ನಾವು ಮಾಡ್ತೇವೆ ಅಂತ ನೆನೆಸಿಕೊಂಡಾಗ ನಮ್ಮ ಸನಾತನ ಧರ್ಮದ ಮಹತ್ವ ಇದು. ಯಾರು ನಮಗೆ ಬೇಕಾದ್ದನ್ನು ಕೊಡಬಲ್ಲನೋ ಅಂಥ ಮಹಾತ್ಮ ಶ್ರೀಕೃಷ್ಣನೇ ನೀನು ಹೀಗೆ ಮಾಡು, ನಿನ್ನ ಸ್ವಭಾವ ದೈವೀ ಸ್ವಭಾವ ಅಂತ ಆದೇಶ ಕೊಟ್ಟ ಉಪದೇಶ ಇದು. ಮತ್ತೊಮ್ಮೆ ಶ್ಲೋಕ. ಸತತಂ ಕೀರ್ತಯಂತೋ ಮಾಂ ಯತಂತಶ್ಚ ದೃಢವ್ರತಾಃ ನಮಸ್ಯಂತಶ್ಚ ಮಾಂ ಭಕ್ತ್ಯಾ ನಿತ್ಯಯುಕ್ತಾ ಉಪಾಸತೆ. ಇದು ಭಕ್ತರು ದೈವೀ ಸ್ವಭಾವದವರು ನನ್ನನ್ನು ಆರಾಧಿಸುವ ಕ್ರಮ. ಇನ್ನೊಂದು ಕ್ರಮ ಇದೆ, ಅದನ್ನು ಶ್ರೀಕೃಷ್ಣ 15ನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ. ಜ್ಞಾನಯಜ್ಞೇನ ಚಾಪ್ಯನ್ಯೇ ಯಜಂತೋ ಮಾಮುಪಾಸತೆ ಏಕತ್ವೇನ ಪೃಥಕ್ತ್ವೇನ ಬಹುಧಾ ವಿಶ್ವತೋ ಮುಖಂ. ಪದವಿಭಾಗ. ಜ್ಞಾನಯಜ್ಞೇನ ಚ ಅಪಿ ಅನ್ಯೇ ಯಜಂತಃ ಮಾಂ ಉಪಾಸತೆ ಏಕತ್ವೇನ ಪೃಥಕ್ತ್ವೇನ ಬಹುಧಾ ವಿಶ್ವತೋ ಮುಖಂ. ಕೆಲವರು ವ್ರತ ಉಪವಾಸಗಳನ್ನು ಮಾಡ್ತಾರೆ, ನಮಸ್ಕಾರ ಮಾಡ್ತಾರೆ, ಬಾಯಿಯಲ್ಲಿ ನಾಮಸ್ಮರಣೆ ಮಾಡ್ತಾರೆ, ಪೂಜಾದಿಗಳನ್ನು ನಡೆಸ್ತಾರೆ. ಇದೊಂದು ರೀತಿಯ ಉಪಾಸನೆ. ಇನ್ನು ಕೆಲವರು ಅವರ ಆರಾಧನೆ ಬೇರೆಯೇ. ಮಾಂ ಉಪಾಸತೆ ಹೇಗೆ? ಜ್ಞಾನಯಜ್ಞೇನ. ಹಿಂದೆ ಶ್ರೀಕೃಷ್ಣ ದ್ರವ್ಯಯಜ್ಞ, ಜ್ಞಾನಯಜ್ಞ, ಸ್ವಾಧ್ಯಾಯ ಯಜ್ಞ ಅಂತ ಅನೇಕ ವಿಧದ ಆರಾಧನೆಗಳನ್ನು ಹೇಳಿದ್ದಾನೆ. ಇಲ್ಲಿ ಅದನ್ನು ಹೇಳ್ತಾನೆ. ಹಿಂದಿನವರು ಕರ್ಮಯಜ್ಞ ಮಾಡುವವರು, ಇವರು ಜ್ಞಾನಯಜ್ಞೇನ ಅನ್ಯೇ ಯಜಂತಃ ಮಾಂ ಉಪಾಸತೆ. ಜ್ಞಾನ ಎಂಬ ಯಜ್ಞದಿಂದ ನನ್ನನ್ನು ಯಾಗ ಮಾಡಿ, ಅಂದರೆ ನನ್ನನ್ನು ಉದ್ದೇಶಿಸಿ ಯಾಗ ಮಾಡಿ ನನ್ನನ್ನು ಉಪಾಸನೆ ಮಾಡ್ತಾರೆ. ಯಾಗ ಮಾಡಿ ಅಂದ ಕೂಡಲೇ ಬೆಂಕಿ ತುಪ್ಪ ಇದರ ಯೋಚನೆ ಮಾಡಬೇಡಿ. ಅವರು ಮಾಡುವ ಜ್ಞಾನ ಕಾರ್ಯವೇ ಒಂದು ಯಜ್ಞ. ಆ ಯಜ್ಞದ ಮೂಲಕ ನನ್ನ ಉಪಾಸನೆಯನ್ನು ನಡೆಸ್ತಾರೆ. ಅವರು ಉಳಿದವರ ಥರ ಗಂಟೆಗಟ್ಟಲೆ ಪೂಜೆಯನ್ನು ಮಾಡಬೇಕಾಗಿಲ್ಲ. ಬಾಯಿಯಲ್ಲಿ ನಿರಂತರ ಏಕಾಂತದಲ್ಲಿ ಕೂತು ನಾಮಸ್ಮರಣೆ ಮಾಡಬೇಕಾದ ಅಗತ್ಯ ಇಲ್ಲ. ದೃಢವಾದ ಉಪವಾಸ, ಕಠಿಣ ಉಪವಾಸಗಳನ್ನು ಮಾಡ್ತಾ ಇರೋದಿಲ್ಲ. ಮತ್ತು ನಿರಂತರ ತತ್ವಜ್ಞಾನ ಸೇವೆಯನ್ನು ಮಾಡ್ತಾರೆ. ಅಂದರೆ ಜ್ಞಾನವನ್ನು ಕೊಡುವ ಉಪನಿಷತ್ತು, ಭಗವದ್ಗೀತೆ, ಮಹಾಭಾರತ, ಪುರಾಣಗಳು ಇವುಗಳನ್ನು ನೋಡಿ ಅಧ್ಯಯನ ಮಾಡಿ ತಾವು ಜ್ಞಾನವನ್ನು ಗಳಿಸಿಕೊಂಡು
ತಾವು ತಿಳಿದಿದ್ದನ್ನು ಉಳಿದವರಿಗೆ ತಿಳಿಸ್ತಾ ಯಾರು ಕಾಲಯಾಪನೆ ಮಾಡ್ತಾರೋ ಈ ರೀತಿ ನನ್ನನ್ನು ಉಪಾಸತೆ. ಕೆಲವರು ಕರ್ಮಗಳಿಗೆ ಪ್ರಾಶಸ್ತ್ಯವನ್ನು ಬಿಟ್ಟು ದೇವರ ಶ್ರವಣ, ದೇವರ ಮನನ, ದೇವರ ಧ್ಯಾನ, ಶಾಸ್ತ್ರಗಳ ಅವಲೋಕನ, ಅವುಗಳ ಪಾಠ, ಅವುಗಳ ಪ್ರವಚನ, ಇವುಗಳಿಂದ ಮಾಂ ಉಪಾಸತೆ. ಹೇಗೆ ಅಂದರೆ ಏಕತ್ವೇನ ಪೃಥಕ್ತ್ವೇನ. ಏಕತ್ವೇನ ಅಂದರೆ ನಾನು ಒಬ್ಬನೇ, ಅದ್ವಿತೀಯ, ನನ್ನಂತಹ ಅಥವಾ ನನ್ನನ್ನು ಮೀರಿದ ಇನ್ನೊಂದು ಚೇತನ ಇಲ್ಲ, ನಾನೇ ಸರ್ವೋತ್ತಮ ಅಂತ ತಿಳಿದು ಪೃಥಕ್ತ್ವೇನ. ಈ ಇಡೀ ಜಗತ್ತಿನ ಸ್ವಭಾವ ಒಂದು, ನನ್ನ ಸ್ವಭಾವ ಅದಕ್ಕಿಂತ ಪೃಥಕ್, ವ್ಯತ್ಯಾಸ. ಜಗತ್ತಿಗಿಂತ ವಿಲಕ್ಷಣ ನಾನು ಅದ್ವಿತೀಯ, ನಾನು ಜಗದ್ವಿಲಕ್ಷಣ. ಹೀಗೆ ವಿಶ್ವತೋ ಮುಖಂ ಮಾಂ. ವಿಶ್ವತೋ ಮುಖ ಅಂದರೆ ಶಬ್ದದ ಅರ್ಥ ನನ್ನ ಮುಖ ಎಲ್ಲೆಡೆಯೂ ಇದೆ ಅಂತ ಅರ್ಥ. ನಮ್ಮ ನಿಮ್ಮೆಲ್ಲರ ಮುಖ ಎದುರುಗಡೆ ಮಾತ್ರ ನೋಡ್ತಿರ್ತದೆ. ಆದರೆ ದೇವರು ಅರ್ಜುನನನ್ನು ಮುಖ ಮಾಡಿ ನಿಂತಿದ್ದರೂ ಹಿಂದೆಯೂ ಕಾಣುತ್ತದೆ, ಮುಂದೆಯೂ ಕಾಣುತ್ತೆ, ಅಕ್ಕಪಕ್ಕ ಎರಡೂ ಕಾಣುತ್ತದೆ. ಇದು ವಿಶ್ವತಃ ಮುಖವುಳ್ಳವನು. ಆದರೆ ಮುಖ ಮಾತ್ರ ಅಲ್ಲ, ಮುಖ ಸಹಿತವಾದ ಸಕಲ ಅಂಗ ಉಪಾಂಗಗಳುಳ್ಳವನು ನಾನು. ಅಂದರೆ ವಿಶ್ವತಃ ಜಗತ್ತಿನ ಎಲ್ಲೆಡೆಯೂ ಪೂರ್ಣ ರೂಪದ ಅಂಗಾಂಗಗಳುಳ್ಳವನಾಗಿ ವ್ಯಾಪಿಸಿದವನು ನಾನು. ನಾನು ಜಗತ್ತನ್ನು ವ್ಯಾಪಿಸಿದ್ದೇನೆ ಅಂದರೆ ಒಂದು ಕಡೆ ನನ್ನ ಕೈ, ಒಂದು ಕಡೆ ನನ್ನ ಕಾಲು, ಇನ್ನೊಂದು ಕಡೆ ತಲೆ, ಹೀಗಲ್ಲ. ನಾನು ಅಣುಗಳಲ್ಲೂ ಕೂಡ ಕೈ, ಕಾಲು, ಕಣ್ಣು, ಕಿವಿ, ಮೂಗಿ ಸರ್ವಾಂಗೋಪೇತನಾಗಿ ಅಣುವಿಗಿಂತಲೂ ಅಣುವಾಗಿ ಇದ್ದೇನೆ. ಹೀಗೆ ವಿಶ್ವತೋ ಮುಖಂ, ಸರ್ವತ್ರ ಪೂರ್ಣ ಅವಯವನಾಗಿ ವ್ಯಾಪಿಸಿರುವ ನನ್ನನ್ನು ಏಕತ್ವೇನ ಪೃಥಕ್ವೇನ ಬಹುಧ. ಒಂದರ್ಥ ನಾನು ಅದ್ವಿತೀಯ, ನಾನು ಲೋಕವಿಲಕ್ಷಣ. ಇನ್ನೊಂದರ್ಥ ನಾನು ಏಕ, ಅದ್ವಿತೀಯ, ನಾನು ಪೃಥಕ್. ಪರಮಾತ್ಮ ಸೃಷ್ಟಿಯ ಆರಂಭದಲ್ಲಿ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಅಂತ 4 ರೂಪವನ್ನು ತಳೆದ. ಹೀಗೆ ಪೃಥಕ್ ಅಂದರೆ ಅನೇಕ ರೂಪವುಳ್ಳವನು. ನಾವು ಪ್ರತಿಯೊಂದು ಸತ್ಕರ್ಮಗಳಲ್ಲೂ ಸಂಕಲ್ಪದಲ್ಲಿ ಈ ಚತುರ್ಮೂರ್ತಿಗಳ ಉಲ್ಲೇಖ ಮಾಡ್ತೇವೆ. ಹೀಗೆ ಪೃಥಕ್ತ್ವೇನ ಅನೇಕ ರೂಪವುಳ್ಳವನಾಗಿ, ಬಹುಧಾ ಅವನು 4 ರೂಪನಾದ, ಮತ್ಸ್ಯಾದಿ 10 ರೂಪನಾದ, 12 ರೂಪನಾದ, ವಿಶ್ವಾದಿ 1000 ರೂಪಗಳನ್ನು ಭಗವಂತ ಪಡೆದುಕೊಂಡು ಅದನ್ನೇ ವಿಷ್ಣು ಸಹಸ್ರನಾಮ ಅಂತ ಕರಿತೀವಿ. ಹೇಗೆ ಮತ್ಸ್ಯ, ಕೂರ್ಮ, ವರಾಹ ಅಂತ 10 ಅವತಾರಗಳಿದೆಯೋ ಪರಮಾತ್ಮನದು, ವಿಷ್ಣು ಸಹಸ್ರನಾಮದಲ್ಲಿ ಎಷ್ಟು ನಾಮ ಇದೆಯೋ ಆ ಹೆಸರಿನ 1000 ರೂಪಗಳು ಭಗವಂತನಿಗೆ ಇವೆ. ಹೀಗೆ ನನ್ನನ್ನು ಏಕನಾಗಿ, ಪೃಥಕ್ ಅನೇಕ ರೂಪವುಳ್ಳವನಾಗಿ, ಬಹುಧಾ 1000 ರೂಪವುಳ್ಳವನಾಗಿ ವಿಶ್ವತೋಮುಖನಾದ ನನ್ನನ್ನು ಉಪಾಸತೆ, ಜ್ಞಾನಯಜ್ಞದಿಂದ ನನ್ನನ್ನು ಉಪಾಸನೆ ಮಾಡ್ತಾರೆ. ಅಧ್ಯಯನ, ಅಧ್ಯಾಪನ, ಶ್ರವಣ ಇದೇ ಅವರಿಗೆ ಪ್ರಧಾನ. ಕರ್ಮವನ್ನು ಬಿಡ್ತಾರೆ ಅಂತ ಅರ್ಥ ಅಲ್ಲ. ಜ್ಞಾನಕ್ಕೆ ಎಷ್ಟು ಕಾಲವನ್ನು ವ್ಯಯ ಮಾಡ್ತಾರೋ ಅಷ್ಟು ಕಾಲವನ್ನು ಕರ್ಮದಲ್ಲಿ ಕಳೆಯೋದಿಲ್ಲ. ನಿತ್ಯ ಕರ್ಮಗಳು ಯಾವುದು ಅನಿವಾರ್ಯವೋ, ಬಿಟ್ಟರೆ ಪಾಪ ಬರುತ್ತದೋ ಅಂಥ ಕೃಪ್ತವಾದ ಕರ್ಮಗಳನ್ನು ಮಾಡಿ ಉಳಿದೆಲ್ಲ ಸಮಯವನ್ನು ಈ ಜ್ಞಾನದಲ್ಲಿ ಕಳೀತಾರೋ ಈ ರೀತಿ ನನ್ನನ್ನು ಕೆಲವರು ದೈವೀ ಸ್ವಭಾವದವರು ಉಪಾಸನೆ ಮಾಡ್ತಾರೆ. ಮತ್ತೊಮ್ಮೆ ಶ್ಲೋಕ. ಜ್ಞಾನಯಜ್ಞೇನ ಚಾಪ್ಯನ್ಯೇ ಯಜಂತೋ ಮಾಮುಪಾಸತೆ
ಏಕತ್ವೇನ ಪೃಥಕ್ತ್ವೇನ ಬಹುಧಾ ವಿಶ್ವತೋಮುಖಂ. ಇದುವರೆಗೆ ಶ್ರೀಕೃಷ್ಣ ಜ್ಞಾನಂ ಸಾಮಾನ್ಯವಾದ ತಿಳುಕೊಳ್ಳಬೇಕಾದ ವಿಷಯವನ್ನು ಹೇಳಿದ. ಇನ್ನು ಮುಂದೆ ವಿಜ್ಞಾನವನ್ನು, ವಿಜ್ಞಾನ ಸಹಿತವಾದ ಜ್ಞಾನವನ್ನು ಹೇಳುತ್ತೇನೆ ಅಂತ ಹೇಳಿದ್ದ. ಇವಾಗ ವಿಶಿಷ್ಟವಾದ ನಮ್ಮ ಕಲ್ಪನೆಗೆ ಮೀರಿದ ಕೆಲವು ರಹಸ್ಯಗಳನ್ನು ಶ್ರೀಕೃಷ್ಣ 16ನೆಯ ಶ್ಲೋಕದಿಂದ ಆರಂಭ ಮಾಡ್ತಾನೆ. ಮುಂದಿನ ಶ್ಲೋಕ: ಅಹಂ ಕ್ರತುರಹಂ ಯಜ್ಞಃ ಸ್ವಧಾಹಮಹಮೌಷಧಂ ಮಂತ್ರೋಹಮಹಮೇವಾಜ್ಯ ಮಹಮಗ್ನಿರಹಂ ಹುತಂ. ಪದವಿಭಾಗ: ಅಹಂ ಕ್ರತುಃ, ಅಹಂ ಯಜ್ಞಃ, ಸ್ವಧಾ, ಅಹಂ ಔಷಧಂ. ಅಲ್ಲಿ ಎರಡು ಅಹಂ ಇದೆ. ಸ್ವಧಾಹಮಹಮೌಷಧಂ. ಸ್ವಧಾ ಅಹಂ, ಅಹಂ ಔಷಧಂ. ಮಂತ್ರಃ ಅಹಂ, ಅಹಂ ಏವ ಆಜ್ಯಂ, ಅಹಂ ಅಗ್ನಿಃ, ಅಹಂ ಹುತಂ. ಇದು ವಿಜ್ಞಾನ. ನಮಗೆಲ್ಲ ಇದನ್ನು ಅರಗಿಸಿಕೊಳ್ಳೋದು ಕಷ್ಟ. ಶ್ರೀಕೃಷ್ಣ ಹೇಳ್ತಾನೆ, ಒಂದು ಹೋಮದ ಪ್ರಕ್ರಿಯೆಯನ್ನು ನಾವು ತೆಗೆದುಕೊಂಡರೆ ಆ ಹೋಮದಲ್ಲಿರುವ ಪ್ರತಿಯೊಂದು ನಾನೇ. ಕ್ರತುಃ ಅಹಂ, ಯಜ್ಞಃ ಅಹಂ. ಕ್ರತುವೂ ನಾನೇ, ಯಜ್ಞವೂ ನಾನೇ. ಇಲ್ಲಿ ಸೂಕ್ಷ್ಮವಾದ ಒಂದು ವಿಷಯ ಇದೆ. ಕ್ರತು ಯಜ್ಞ ಇವೆರಡು ಪರ್ಯಾಯ ಪದಗಳು, ಆದರೆ ಸ್ವಲ್ಪ ಅರ್ಥ ವ್ಯತ್ಯಾಸ ಇದೆ. ನಾವು ಒಂದು ಯಜ್ಞವನ್ನು ಆರಂಭಿಸಿ ಅದು 5 ದಿವಸನೋ 7 ದಿವಸನೋ ನಡೀತದೆ. ಆರಂಭದ ಸಂಕಲ್ಪದಿಂದ ಕೊನೆಯ ಅವಭೃತದವರೆಗೆ ಎಷ್ಟೆಷ್ಟು ಕೆಲಸಗಳನ್ನು ಮಾಡ್ತೇವೋ ಅದು ಕ್ರತು. ಯಜ್ಞ ಅಂದರೆ ಅಗ್ನಿಯ ಮುಂದೆ ಕೂತು ಅಗ್ನಿ ಪ್ರತಿಷ್ಠಾಪನೆ ಮಾಡಿ ಏನು ಆಹುತಿಯನ್ನು ಕೊಡ್ತೀವೋ, ತ್ಯಾಗ, ಆ ಕ್ರಿಯೆಗೆ ಯಜ್ಞ ಅಂತ ಹೆಸರು. ಹಾಗಾದರೆ ಕ್ರತು ಅನ್ನೋದು ಆರಂಭದಿಂದ ಕೊನೆಯವರೆಗೆ ನಡೆಸುವ ವಿಭಿನ್ನ ಕೆಲಸಗಳು. ಯಜ್ಞ ಅಂದರೆ ಆಹುತಿಯನ್ನು ಎತ್ತಿ ಬೆಂಕಿಗೆ ಹಾಕುವ ಕ್ರಿಯೆ. ಇದು ವಿಶೇಷ, ಅದು ಸಾಮಾನ್ಯ. ಈ ಯಾಗ ಪ್ರಕ್ರಿಯೆಯಲ್ಲಿ ಈ ಕ್ರತು ಮತ್ತು ಈ ಯಜ್ಞ ಎರಡು ಅಹಂ ಅಂದ ಶ್ರೀಕೃಷ್ಣ. ಅಹಂ ಅಂದರೆ ಎಲ್ಲ ಕ್ರಿಯೆಗಳು ನಮ್ಮಲ್ಲಿ ಏನು ನಡೀತದೋ ಅದು ದೇವರಿಂದ ನಡೀತದೆ. ದೇವರಿಂದ ನಡೀತಾ ಇರೋದರಿಂದ ದೇವರು ಹೇಳ್ತಾನೆ ನಾನೇ ಅದು. ಅವನ ಅಧೀನವಾದ್ದರಿಂದ ಅದೇ ನಾನು. ರಾಜ್ಯವು ರಾಜನ ಅಧೀನವಾದ್ದರಿಂದ ಅವನೇ ರಾಜ್ಯ. ಇಡೀ ನಮ್ಮ ಭಾರತ ದೇಶ ಒಬ್ಬ ಆಳರಸನ ಅಧೀನವಾದರೆ ಭಾರತವೇ ಅವನು, ಭರತ ಅಂತ ಹೇಳಿದಂತೆ ಅಹಂ ಕ್ರತುಃ ಅಹಂ ಯಜ್ಞ. ಇದು ನಮ್ಮಲ್ಲಿ ಸ್ವಧಾ ಸ್ವಾಹ ಅಂತ 2 ಶಬ್ದ ಇದೆ. ಈ ಯಜ್ಞದಲ್ಲಿ ಬಳಸುವ ಶಬ್ದ ಸ್ವಾಹ ಅಂತ. ಅಲ್ಲಿ ಅಗ್ನಿ ಇರ್ತದೆ, ಅಗ್ನಿಯ ಪತ್ನಿ ಸ್ವಾಹ. ಆದ್ದರಿಂದ ಸ್ವಾಹ ಅನ್ನೋ ಶಬ್ದೋಚ್ಚಾರಣೆಯಿಂದ ಅಗ್ನಿಯ ಮೂಲಕ ದೇವತೆಗಳಿಗೆ ನಾವು ಆಹುತಿಯನ್ನು ನೀಡ್ತೇವೆ. ಅದನ್ನು ಸ್ವೀಕಾರ ಮಾಡುವವ ಭಗವಂತ, ಅದನ್ನು ಮುಂದೆ ಹೇಳ್ತಾನವನು. ಇನ್ನು ದೇವ ಪಿತೃಕಾರ್ಯದಲ್ಲಿ ಸ್ವಾಹ ಅನ್ನೋ ಶಬ್ದವನ್ನು ಬಿಟ್ಟು ಸ್ವಧಾ ಅನ್ನೋ ಶಬ್ದವನ್ನು ಬಳಸ್ತೇವೆ. ಯಾಕೆಂದರೆ ಪಿತೃಗಳ ಪತ್ನಿ ಸ್ವಧಾ. ಹೀಗಾಗಿ ಪಿತೃಭ್ಯ ಸ್ವಧಾ, ತರ್ಪಣ ಮುಂತಾದ ಪಿತೃಕಾರ್ಯಗಳನ್ನು ಮಾಡುವಾಗ ಸ್ವಧಾ ಅನ್ನೋ ಶಬ್ದ ಉಚ್ಚಾರಣೆ ಮಾಡ್ತಾರೆ.
ಹೀಗಾಗಿ ಅಹಂ ಸ್ವಧಾ, ನಾನು ಪಿತೃಗಳ ಕಾರ್ಯ. ಪಿತೃಗಳಿಗೇನು ಕಾರ್ಯವನ್ನು ನೀವು ಮಾಡ್ತೀರೋ, ವಾರ್ಷಿಕ ಶ್ರಾದ್ದನೋ ತರ್ಪಣವೋ ಅಥವಾ ಪಿತೃಗಳನ್ನು ಉದ್ದೇಶ ಮಾಡಿ ಬ್ರಾಹ್ಮಣ ಸಂತರ್ಪಣೆಯನ್ನು ನಡೆಸಿರೋ ಅದನ್ನೆಲ್ಲ ನಡೆಸಿಕೊಡುವವ ನಾನಾದ್ದರಿಂದ ನಾನು ಸ್ವಧಾ ಪಿತೃಕಾರ್ಯ. ಅಹಂ ಔಷಧಂ, ಔಷಧ ಅಂದರೆ ಔಷಧಿಗಳು, ಔಷಧಿಗಳು. ಈ ಯಜ್ಞಕ್ಕೆ ದೈವ ಕಾರ್ಯಕ್ಕೆ ನಾವು ಬಳಸುವ ಅನೇಕ ಸಸ್ಯ ಸಂಪತ್ತು ಇದೆಲ್ಲವೂ ನಾನೇ. ಅಥವಾ ಔಷಧಂ, ನೀವು ರೋಗ ಪರಿಹಾರಕ್ಕಾಗಿ ಏನು ಬಳಸ್ತೀರೋ ಅದೆಲ್ಲವೂ ನನ್ನ ಅಧೀನವಾದ್ದರಿಂದ ಅಹಂ ಔಷಧಂ. ಯಜ್ಞ ಕಾರ್ಯಗಳಿಗೆ ಉಪಯೋಗಿಸುವ ಸಮಿಧಾದಿ ಲತೆಗಳು ಸಸ್ಯ ಸಂಪತ್ತು ಅದು ನಾನು. ಇನ್ನು ಯಜ್ಞದಲ್ಲಿ ಬಳಸೋದು ನಾವು ಮಂತ್ರ, ಮಂತ್ರೋಹಂ. ಯಜ್ಞದಲ್ಲಿ ಬಳಸುವ ಮಂತ್ರವೂ ನನ್ನ ಅಧೀನವಾದ್ದರಿಂದ ಮಂತ್ರವೇ ನಾನು. ಇನ್ನು ಯಜ್ಞದಲ್ಲಿ ಅನಿವಾರ್ಯವಾಗಿ ಬಳಸಲೇಬೇಕಾದ ಒಂದು ದ್ರವ್ಯ ಆಜ್ಯ, ತುಪ್ಪ. ಅಹಮೇವ ಆಜ್ಯಂ, ಜಡವಾದ ಆ ಆಜ್ಯವೂ ನನ್ನ ಅಧೀನವಾದ್ದರಿಂದ ಅಹಂ ಆಜ್ಯಂ. ಇನ್ನು ಈ ಆಜ್ಯಾದಿ ದ್ರವ್ಯಗಳನ್ನು ನಾವು ಹೋಮಿಸುವ ಮಾಧ್ಯಮ ಅಗ್ನಿ, ಅಹಂ ಅಗ್ನಿ. ಆ ಅಗ್ನಿಯಲ್ಲಿ ಹಾಕುವ ಹವಿಸ್ಸು ಹುತಂ, ಹವಿಸ್ಸನ್ನು ಹುತ ಅಂತ ಕರಿತೀವಿ. ಅಗ್ನಿಯಲ್ಲಿ ಹಾಕಿ ಭಸ್ಮ ಆಗುವ ವಸ್ತು ಅದು ನಾನೇ. ಹೀಗೆ ಪಿತೃಕಾರ್ಯದಲ್ಲಾಗಲಿ ದೇವ ಕಾರ್ಯದಲ್ಲಾಗಲಿ ನೀವು ಬಳಸುವ ಪದಾರ್ಥಗಳು, ನೀವು ಮಾಡುವ ಕ್ರಿಯೆಗಳು, ಅಗ್ನಿಯಲ್ಲಿ ಹಾಕುವ ಹವಿಸ್ಸು, ಪಿತೃಗಳನ್ನು ಉದ್ದೇಶಿಸಿ ಕೊಡುವ ತರ್ಪಣಾದಿ ಕ್ರಿಯೆಗಳು ಇವೆಲ್ಲವೂ ನಾನೇ. ಅಲ್ಲಿಗೆ ಇದು ವಿಜ್ಞಾನ. ಇವೆಲ್ಲವೂ ದೇವರು ಅಂತ ಅನುಸಂಧಾನ ನಮಗೆ ಬರೋದು ಕಷ್ಟ. ದೇವರು ಸೃಷ್ಟಿ ಮಾಡ್ತಾನೆ, ಸಂಹಾರ ಮಾಡ್ತಾನೆ, ಹೌದು, ಎಲ್ಲೆಡೆ ಇದ್ದಾನೆ, ಒಪ್ಪುತ್ತೆ. ಅವನು ಬೆಂಕಿ, ಅವನು ಆಜ್ಯ, ಅವನು ಸಮಿಧೆ, ಗಿಡ ಮರಗಳು ಅವನು, ಅವನೇ ಮಂತ್ರ. ಇದು ಸಾಮಾನ್ಯರ ಮನಸ್ಸಿಗೆ ಹಿಡಿಯುವ ಉಪಾಸನೆ ಅಲ್ಲ. ಆದ್ದರಿಂದ ಇದು ವಿಜ್ಞಾನ. ಮತ್ತೊಮ್ಮೆ ಶ್ಲೋಕ. ಅಹಂ ಕ್ರತುರಹಂ ಯಜ್ಞಃ ಸ್ವಧಾಹಮಹಮೌಷಧಂ ಮಂತ್ರೋಹಮಹಮೇವಾಜ್ಯಮಹಮಗ್ನಿರಹಂ ಹುತಂ. ಹೀಗೆ ಜ್ಞಾನದ ಭಾಗವನ್ನು ಮುಗಿಸಿ ಶ್ರೀಕೃಷ್ಣ ವಿಜ್ಞಾನದ ಉಪದೇಶವನ್ನು ಆರಂಭ ಮಾಡಿದ್ದಾನೆ. ಪ್ರಾಯ ಈ ಅಧ್ಯಾಯ ಪೂರ್ತ ಇದು ಮುಂದುವರಿಯುತ್ತದೆ. ಮುಂದಿನ ಭಾಗವನ್ನು ಮುಂದೆ ನೋಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಭಗವದ್ಗೀತೆಯ ಈ ಪಾಠದ ಜ್ಞಾನಯಜ್ಞವನ್ನು ಆರ್ಥಿಕ ಸಹಾಯ ನೀಡಿ ನಡೆಸಿಕೊಟ್ಟವರು ಶ್ರೀಮತಿಯವರು. ಅವರಿಗೆ ಶ್ರೀಕೃಷ್ಣ ಯೋಗಕ್ಷೇಮಂ ವಹಾಮ್ಯಹಂ ಅಂತ ಹೇಳಿದಂತೆ ಯೋಗಕ್ಷೇಮವನ್ನು ಕೊಟ್ಟು ಮತ್ತಷ್ಟು ಜ್ಞಾನ ಸೇವೆಯನ್ನು ಮಾಡಿಸಿಕೊಳ್ಳಲಿ ಅಂತ ಪ್ರಾರ್ಥನೆ ಮಾಡೋಣ.